ರಾಜ್ಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಈಗ ನಿಮಗೆ ಬರ್ತಿರೋಂಥ ಸಂಬಳ ಪಿಂಚಣಿ ಏಕ್ದಮ್ ಡಬಲ್ ಆಗ್ಬಿಟ್ರೆ ಹೇಗನ್ಸತ್ತೆ? ಖುಷಿ ಆಗತ್ತಲ್ವ? ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಂಗೆ ಆಗತ್ತಲ್ವ? ನಮ್ಮ ಎಲ್ಲ ಸಾಲಗಳನ್ನು ತೀರಿಸ್ಕೊಬೋದು, ಮನೆಗಳ EMIಗಳನ್ನು ಕಟ್ಕೊಬೋದು, ಪ್ರತಿಯೊಂದು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೋದು. ಇದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು 10 ವರ್ಷಗಳಿಂದ ನಿರೀಕ್ಷೆ ಮಾಡ್ತಾಯಿದ್ರು. ನಿಮ್ಮ ನಿರೀಕ್ಷೆಗಳು ಫಲ ಕೊಡುವಂಥ ಕಾಲ ಬಂದಿದೆ. ನೀವು ಪಡಿತಿರುವಂಥ ಸಂಬಳ ಪಿಂಚಣಿ ಏಕ್ದಮ್ ಡಬಲ್, ಅಂದರೆ ಈಗ 50,000 ತಗೊಂತಿದ್ದರು 1 ಲಕ್ಷದವರೆಗೂ ಸಂಬಳ ತಗೊಬೋದು. ಅಂತಹ ಒಂದು ವಿಶೇಷವಾದ ಮಾಹಿತಿ ಕೇಂದ್ರ ಮಾದರಿ ವೇತನ ಜಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡಿಕೊಂಡು ನೀವು ಡಬಲ್ ಸಂಬಳ, ಡಬಲ್ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಕೇಂದ್ರ ಮಾದರಿ ವೇತನ ಹಾಗೂ ರಾಜ್ಯ ಮಾದರಿ ವೇತನ, ಸೆಂಟ್ರಲ್ ಪೇ ಆ್ಯಂಡ್ ಸ್ಟೇಟ್ ಪೇಗೆ ಇರುವಂಥ ವ್ಯತ್ಯಾಸಗಳೇನು, ಸೌಲಭ್ಯಗಳಲ್ಲಿ ಯಾವೆಲ್ಲ ರೀತಿಯ ವ್ಯತ್ಯಾಸಗಳಿದೆ, ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಯಾವಾಗ ಕೇಂದ್ರ ಸರ್ಕಾರಿ ವೇತನ ಭತ್ಯೆಗಳು ಸಿಗತ್ತೆ ಅನ್ನೋದ್ರ ಬಗ್ಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ರಾಜ್ಯ ಸರ್ಕಾರಿ ನೌಕರರು KPSC ಮೂಲಕ ಅಥವಾ ಡೈರೆಕ್ಟ್ ರಿಕ್ರೂಟ್ಮೆಂಟನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರಿ ನೌಕರಿಗಳು ಕೇಂದ್ರದ UPSC, SC, SC ಮುಂತಾದ ಹಾಗೂ ಕೇಂದ್ರದ ಇಲಾಖೆಗಳ ಮೂಲಕ ಆಗತ್ತೆ. ಅವರ ಸೇವೆಗಳು, ಆಡಳಿತ ವ್ಯಾಪ್ತಿ ಹೇಗಿರುತ್ತೆ ಅಂದರೆ, ರಾಜ್ಯ ಸರ್ಕಾರಿ ನೌಕರರು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕರ್ನಾಟಕದ ಒಳಗೆ ಮಾತ್ರ ಸೇವೆಯನ್ನು ಸಲ್ಲಿಸ್ತಾರೆ. ಕೇಂದ್ರ ಸರ್ಕಾರಿ ನೌಕರರು ದೇಶಾದ್ಯಂತ ಸೇವೆಯನ್ನು ಮಾಡುವಂಥ ಅವಕಾಶಗಳು ಇದೆ. ವೇತನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ರಾಜ್ಯದ ವೇತನ ವ್ಯವಸ್ಥೆ ನಿಯಮಗಳ ಪ್ರಕಾರ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 7th ಪೇ ಕಮಿಷನ್ ಆಧಾರದಲ್ಲಿ ಸಂಬಳಗಳು ಸಿಗತ್ತೆ. ಕೇಂದ್ರ ಸರ್ಕಾರದಲ್ಲೂ ಕೂಡ 7th ಪೇ ಕಮಿಷನ್ ಆಧಾರದಲ್ಲಿ ನಡೆಯುತ್ತೆ. ಈಗ 8th ಪೇ ಕಮಿಷನ್ನು ರಚನೆ ಆಗಿದೆ. ಅದು ಇಂಪ್ಲಿಮೆಂಟ್ ಆದಾಗ 8th ಪೇ ಕಮಿಷನ್ ಆಧಾರದಲ್ಲಿ ಆಗತ್ತೆ. ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಸುಮಾರು ಈಗ ಒಂದು 40% ಡಿಫ್ರೆನ್ಸಸ್ ಇದೆ. 8th ಪೇ ಕಮಿಷನ್ ಆದ ನಂತರ ಅದು 100% ಡಿಫ್ರೆನ್ಸ್ ಆಗತ್ತೆ. ಈಗ ರಾಜ್ಯ ಸರ್ಕಾರಿ ನೌಕರರು ಪಡೀತಿರುವಂಥ ಡಬಲ್ ಸಂಬಳವನ್ನು ಕೇಂದ್ರ ಸರ್ಕಾರಿ ನೌಕರರು ಪಡೀತಾರೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ಕೊಡಬೇಕು ಅನ್ನೋ ಬೇಡಿಕೆಗಳು ಇದೆ. ಅದಕ್ಕೆ 7th ಪೇ ಕಮಿಷನ್ನು ರೆಕಮೆಂಡೇಷನ್ ಕೂಡ ಇದೆ. 2027ರಲ್ಲಿ ಇದು ಜಾರಿ ಆಗುವಂಥ ಸಾಧ್ಯತೆಗಳು ಇದೆ. ಬಡ್ತಿಯ ಅವಕಾಶ ಅಂದರೆ ಪ್ರಮೋಷನ್ನ ಅವಕಾಶಗಳು ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯದ ನಿಯಮಗಳು ಹಾಗೂ ಖಾಲಿ ಇರುವಂಥ ಹುದ್ದೆಗಳ ಮೇಲೆ ಅವಲಂಬಿತವಾಗಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಸಾಮಾನ್ಯವಾಗಿ ದೇಶದ ಮಟ್ಟದಲ್ಲಿ ಕೇಡರ್ ಹಾಗೂ ವ್ಯಾಪಕ ಅವಕಾಶಗಳು ಜಾಸ್ತಿ ಇದೆ. ರಾಜ್ಯದ ಜಿಲ್ಲೆಗಳ ವಿಭಾಗಗಳಲ್ಲಿ ವರ್ಗಾವಣೆಯನ್ನು ಮಾಡ್ತಾರೆ. ದೇಶದ ಕೇಂದ್ರ ಸರ್ಕಾರಿ ನೌಕರರಿಗೆ ರಾಜ್ಯದ ವಿವಿಧ ರಾಜ್ಯಗಳಿಗೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಟ್ರಾನ್ಸ್ಫರ್ ಮಾಡುವಂಥ ಅವಕಾಶಗಳಿದೆ. ಭತ್ಯೆಗಳ ಬಗ್ಗೆ ನಾವು ಹೆಚ್ಚಾಗಿ ನೋಡೋದಾದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ HRA, TA ಹಾಗೂ ವೈದ್ಯಕೀಯ ರಜೆ ಪಿಂಚಣಿಯ ಅವಕಾಶಗಳಿದೆ. ಅದೇ ರೀತಿ ಕೇಂದ್ರ ಸರ್ಕಾರಿ ನೌಕರರಿಗೂ ಕೂಡ HRA, TA, CGHS ವೈದ್ಯಕೀಯ ಸೌಲಭ್ಯ ಹಾಗೂ LTC ಮುಂತಾದ ಹೆಚ್ಚುವರಿ ಸೌಲಭ್ಯಗಳಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲದೇ ಇರುವಂಥ ಹೆಚ್ಚುವರಿ ಸೇವೆಗಳು ಕೂಡ ಕೇಂದ್ರ ಸರ್ಕಾರಿ ನೌಕರರಿಗೆ ಇದೆ. ಕೆಲಸದ ಸ್ವರೂಪ, ರಾಜ್ಯದ ಸಮಸ್ಯೆಗಳು, ಕಾನೂನು ಸುವ್ಯವಸ್ಥೆ, ಕಾನೂನು ಜಾರಿ, ಅಭಿವೃದ್ಧಿ ಕೆಲಸಗಳನ್ನು ರಾಜ್ಯ ಸರ್ಕಾರಿ ನೌಕರರು ಮಾಡ್ತಾರೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ನೌಕರರು ರಾಷ್ಟ್ರ ಮಟ್ಟದ ನೀತಿಗಳನ್ನು, ರಕ್ಷಣೆ, ರೈಲ್ವೆ, ಆದಾಯ ತೆರಿಗೆ,
ಸೇರಿದಂತೆ ಇತರೆ ಇಲಾಖೆಗಳಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಪಿಂಚಣಿ ಸೌಲಭ್ಯಗಳ ಬಗ್ಗೆ ಇಂಪಾರ್ಟೆಂಟಾಗಿ ಹೇಳಬೇಕು ಅಂದರೆ, ರಾಜ್ಯ ಸರ್ಕಾರಿ ನೌಕರರಿಗೆ NPS ಹಾಗೂ OPS ಎರಡೂ ವಿಧದ ನಿಯಮಗಳು ಇದೆ. ಕೇಂದ್ರ ಸರ್ಕಾರಿ ನಿಯಮಗಳ ಆಧಾರದಲ್ಲಿ ಅವರಿಗೂ ಕೂಡ NPS ಹಾಗೂ OPS ಇದೆ. ಅದ್ರ ಜೊತೆ UPS ಕೂಡ ಹೊಸ ಪಿಂಚಣಿ ಯೋಜನೆ, ಯುನಿಫೈಡ್ ಪೆನ್ಷನ್ ಸ್ಕೀಮ್ ಕೂಡ ಇದೆ. ಪ್ರಭಾರ ವ್ಯಾಪ್ತಿ ಅಂದರೆ ಪ್ರಭಾರ ವ್ಯಾಪ್ತಿಯನ್ನು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಮಟ್ಟದಲ್ಲಿ ಇದೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಕೇಂದ್ರ ಮಟ್ಟದಲ್ಲಿದೆ. ಇಂಪಾರ್ಟೆಂಟಾಗಿ ನಾವು ತಿಳ್ಕೊಳ್ಳೋದು ಒಂದು ಉದಾಹರಣೆಗೆ ತಿಳ್ಕೊಳ್ಳೋದಾದರೆ, ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಇರುವಂಥ ಸಂಬಳದ ವ್ಯತ್ಯಾಸ ಏನಿದೆ, ಯಾವುದು ಉತ್ತಮ, ಕೇಂದ್ರ ಸರ್ಕಾರಿ ಮಾದರಿಯ ಸಂಬಳ ಭತ್ಯೆಗಳು ಒಳ್ಳೆಯದಾ ಅಥವಾ ರಾಜ್ಯ ಭತ್ಯೆಗಳು ಒಳ್ಳೆಯದಾ? ಕೇಂದ್ರ ಸರ್ಕಾರಿ ನೌಕರರು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ರಚನೆ, ಭತ್ಯೆ, ಸೇವಾ ನಿಯಮಗಳಲ್ಲಿ ತುಂಬ ವ್ಯತ್ಯಾಸಗಳಿದೆ. ಕರ್ನಾಟಕ ಸರ್ಕಾರವು ತನ್ನ ನೌಕರರಿಗೆ ಇತ್ತೀಚೆಗೆ 7th ಪೇ ಕಮಿಷನ್ ಆಧಾರದಲ್ಲಿ ಸ್ಯಾಲ್ರಿ ಹಾಗೂ ಭತ್ಯೆಗಳನ್ನು ಕೊಡ್ತಾ ಇದೆ. ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಇರುವಂತಹ ಪ್ರಮುಖ ಡಿಫ್ರೆನ್ಸ್ಗಳೇನು, ಸಂಬಳದ ವ್ಯತ್ಯಾಸಗಳೇನು, ಅದೇ ರೀತಿ ಕೇಂದ್ರ ಮಾದರಿಯ ವೇತನ ಜಾರಿ ಮಾಡೋದರಿಂದ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಆಗುವಂಥ ಲಾಭಗಳೇನು ಅಂತ ನೋಡೋದಾದರೆ, ವೇತನ ಆಯೋಗಗಳ ರಚನೆ, ಪೇ ಕಮಿಷನ್ಸ್. ಕೇಂದ್ರ ಸರ್ಕಾರಿ ನೌಕರರಿಗೆ ನೇರವಾಗಿ ರಾಷ್ಟ್ರ ಮಟ್ಟದಲ್ಲಿ ವೇತನ ಆಯೋಗ, ಈಗ ಹಾಲಿ 7th ಪೇ ಇದೆ, ಮುಂದಿನ ದಿನಗಳಲ್ಲಿ 8th ಪೇ ಕಮಿಷನ್ನು ರಚನೆಯಾಗತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರತ್ಯೇಕವಾದ ವೇತನ ಆಯೋಗ ಇದೆ. ಇತ್ತೀಚೆಗೆ ಸುಧಾಕರ್ ರಾವ್ ಅವರವರ ನೇತೃತ್ವದ 7ನೇ ವೇತನ ಆಯೋಗವನ್ನು ಜಾರಿ ಮಾಡಿದೆ. ಇದರಿಂದ ಸಂಬಳ, ಪಿಂಚಣಿಗಳು ಹೆಚ್ಚಳ ಆಗಿದೆ. ಕನಿಷ್ಠ ಹಾಗೂ ಗರಿಷ್ಠ ಸಂಬಳಗಳ ಮೂಲ ವೇತನ, ಬೇಸಿಕ್ ಪೇ ಏನಂದರೆ, ವೇತನ ಪರಿಷ್ಕರಣೆ ನಂತರ ಗರಿಷ್ಠ ಹಾಗೂ ಕನಿಷ್ಠ ವೇತನ 7th ಪೇ ಕಮಿಷನ್ನು, ಕೇಂದ್ರ ಸರ್ಕಾರದ 7th ಪೇ ಕಮಿಷನ್ನಲ್ಲಿ ಈಗ ಹಾಲಿ ಇರುವಂತಹ ಬೇಸಿಕ್ ಪೇ 18,000 ರೂಪಾಯಿ ಇದೆ. ಗರಿಷ್ಠ ವೇತನ, ಮೂಲ ವೇತನ 2,50,000 ಇದೆ. ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಕನಿಷ್ಠ ವೇತನ 28,000 ರೂಪಾಯಿ ಇದೆ. 28,000 ರೂಪಾಯಿ ರಾಜ್ಯದವರಿಗೆ ಜಾಸ್ತಿ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಆದರೆ ಕೇಂದ್ರ ಸರ್ಕಾರಿ ನೌಕರರ DA 62% ಇದೆ, ರಾಜ್ಯ ಸರ್ಕಾರಿ ನೌಕರರ DA 15.45% ಇದೆ. DA ಹೆಚ್ಚಳ ಆಗಿರೋದ್ರಿಂದ ಅವರ ಸಂಬಳ ಹಾಗೂ ಭತ್ಯೆಗಳು ಹೆಚ್ಚಳ ಇರೋದರಿಂದ ರಾಜ್ಯ ಸರ್ಕಾರಿ ನೌಕರರಿಗಿಂತ ಅವರು ಸುಮಾರು 40% ಸಂಬಳ ಹಾಗೂ ಭತ್ಯೆಗಳನ್ನು ಹೆಚ್ಚಳವನ್ನು ಪಡಿತಾರೆ. ಮೇಲ್ನೋಟಕ್ಕೆ ನೋಡೋದಾದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನ ಹೆಚ್ಚಾಗಿ ಕಂಡರೂ ಕೂಡ ಕೇಂದ್ರ ಸರ್ಕಾರಿ ನೌಕರರ ಅಲೋಯನ್ಸ್ಗಳು ಹಾಗೂ ಇತರೆ ಭತ್ಯೆಗಳು ಹೆಚ್ಚಳ ಆಗಿರೋದ್ರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಳ ಹಾಗೂ ಭತ್ಯೆಗಳು ಹೆಚ್ಚಳ ಸಿಗುತ್ತೆ. ನಮ್ಮ ಪ್ರಮುಖವಾಗಿ ನೋಡೋದಾದರೆ ಡಿಯರೆನ್ಸ್ ಅಲೋಯನ್ಸ್ ಬಗ್ಗೆ, ಕೇಂದ್ರ ಸರ್ಕಾರ ವರ್ಷಕ್ಕೆ 2 ಬಾರಿ ಜನವರಿ ಹಾಗೂ ಜುಲೈನಲ್ಲಿ ಅಖಿಲ ಭಾರತ ಗ್ರಾಹಕರ ಬೆಲೆ ಏರಿಕೆ ಸೂಚ್ಯಂಕದ ಆಧಾರದಲ್ಲಿ AICPI ಆಧಾರದಲ್ಲಿ ನಿಯಮಿತವಾಗಿ ತೊಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುತ್ತೆ. ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಸಿಕ್ ಪೇ ಆಧಾರದಲ್ಲಿ ಕೇಂದ್ರ ಮಾದರಿಯಲ್ಲಿ DAಯನ್ನು ನಿಗದಿಗೊಳಿಸಿದ್ರೂ ಕೂಡ ರಾಜ್ಯದಲ್ಲಿ ಮೂಲ ವೇತನ ಪರಿಷ್ಕರಣೆ ಸಮಯದಲ್ಲಿ ಹಳೆಯ DAಯನ್ನು ಬೇಸಿಕ್ನಲ್ಲಿ ವಿಲೀನ ಮಾಡಿರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ DA ಶೇಕಡಾವಾರು ಪ್ರಮಾಣ ಹೊಸದಾಗಿ ನಿಗದಿಯಾಗಿ ಕಡಿಮೆ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನೀಡುವಂಥ 1% DAಗೆ ರಾಜ್ಯ ಸರ್ಕಾರ 0.722% DAಯನ್ನು ಕೊಡೋದ್ರಿಂದ ಕೊಡುತ್ತೆ. ಹಾಗಾಗಿ ಈ ವ್ಯತ್ಯಾಸ ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ವ್ಯತ್ಯಾಸಗಳು ಸಿಗುತ್ತೆ. ಮನೆ ಬಾಡಿಗೆ ಭತ್ಯೆ, ಹೌಸ್ ರೆಂಟ್ ಅಲೋಯನ್ಸ್ HRA ಬಗ್ಗೆ ಹೇಳೋದಾದರೆ, ನೌಕರರು ವಾಸಿಸುವ ನಗರಗಳ ಆಧಾರದಲ್ಲಿ HRA ಬದಲಾಗುತ್ತೆ. ಕೇಂದ್ರ ಸರ್ಕಾರ
ನಗರಗಳನ್ನು XYZ ಅಂತ 3 ವಿಭಾಗಗಳಾಗಿ ಮಾಡಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಅನ್ವಯವಾಗುವಂತೆ ಪ್ರಸ್ತುತವಾಗಿ ಎಕ್ಸ್ ಅಂದರೆ ಎ ದರ್ಜೆಯಲ್ಲಿ ಇರೋರಿಗೆ 30%, ಬೇಸಿಕಲಿ 30%, ಬಿ ದರ್ಜೆಯಲ್ಲಿ ಇರೋರಿಗೆ 20%, ಸಿ ದರ್ಜೆಯಲ್ಲಿ ಇರೋರಿಗೆ 10% ಹೆಚ್ಚುವರಿಯನ್ನು ನೀಡುತ್ತೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ನಿಯಮಾವಳಿಗಳ ಪ್ರಕಾರ ಬೆಂಗಳೂರು ಮಹಾನಗರ ಸೇರಿದಂತೆ ವಿವಿಧ ವಲಯಗಳ ಆಧಾರದಲ್ಲಿ ಹೆಚ್ಚುವರಿಯನ್ನು ನಿಗದಿಗೊಳಿಸುತ್ತೆ. ಇದು ಕೇಂದ್ರ ಸರ್ಕಾರಿ ನೌಕರರ ಹೆಚ್ಚುವರಿಗಿಂತ ಭಿನ್ನವಾಗಿದೆ, ತುಂಬ ಕಡಿಮೆ ಇದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಇರುವಂಥ ಹೆಚ್ಚುವರಿ ಪ್ರಮಾಣ ಹೆಚ್ಚಳ ಇದೆ. ಅದೇ ರೀತಿ ಇತರೆ ಭತ್ಯೆಗಳನ್ನು ನೋಡೋದಾದರೆ ಪ್ರಯಾಣ ಭತ್ಯೆ ಟ್ರಾನ್ಸ್ಫರ್ ಅಲೋಯೆನ್ಸು ಕೇಂದ್ರ ಸರ್ಕಾರಿ ನೌಕರರ ಹುದ್ದೆ ಹಾಗೂ ನಗರದ ಆಧಾರದ ಮೇಲೆ ಉತ್ತಮ ರೀತಿಯ DA ಹಾಗೂ TAಗಳು ಸಿಗತ್ತೆ. ರಾಜ್ಯ ಸರ್ಕಾರಿ ನೌಕರರಿಗೆ ಸಾರಿಗೆ ಭತ್ಯೆ ಇದೆ, ಆದರೂ ಅದು ಕೇಂದ್ರಕ್ಕಿಂತ ಭಿನ್ನವಾಗಿದೆ ಹಾಗೂ ಕಡಿಮೆ ಇದೆ. ಆರೋಗ್ಯ ಯೋಜನೆಗಳನ್ನು ನೋಡೋದಾದರೆ ಕೇಂದ್ರ ಸರ್ಕಾರಿ ನೌಕರರಿಗೆ CGHS ಯೋಜನೆ ಇದ್ದರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಇತ್ತೀಚೆಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ನಗದು ರಹಿತ ಚಿಕಿತ್ಸಾ ವ್ಯವಸ್ಥೆಯನ್ನು ಜಾರಿ ಮಾಡಿದೆ. ಆದರೆ ಕೇಂದ್ರ ಸರ್ಕಾರಿ ನೌಕರರಿಗಿಂತ ಇದು ಬೆಟರ್ ಆಗಿಲ್ಲ, ಇದು ಕಡಿಮೆ ಇದೆ. ಇದು ಕ್ಯಾಶ್ಲೆಸ್ ಆಗಿಲ್ಲ, ವಂತಿಕೆಗಳನ್ನು ಸಲ್ಲಿಕೆ ಮಾಡಿ ಆಗಿದೆ. ಆದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಫುಲ್ ಕ್ಯಾಶ್ಲೆಸ್ ಇರೋದರಿಂದ ಅವರಿಗೆ ತುಂಬ ಉಪಯೋಗ ಕೂಡ ಆಗತ್ತೆ. ನಿವೃತ್ತಿಯ ವಯಸ್ಸಿನ ಬಗ್ಗೆ ನಾವು ನೋಡೋದಾದರೆ ಕೇಂದ್ರ ಸರ್ಕಾರಿ ನೌಕರರಿಗೆ 60 ವರ್ಷ ಪ್ರಸ್ತುತ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 60 ವರ್ಷ ಇದೆ, ಯಾವುದೇ ವ್ಯತ್ಯಾಸಗಳು ಇಲ್ಲ. ಆದರೆ ಕೇಂದ್ರ ಸರ್ಕಾರ ಈಗ 8th ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿದ್ದೇ ಆದರೆ 8th ಪೇ ಕಮಿಷನ್ ಆಧಾರದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಇರುವಂತಹ ಸಂಬಳದ ವ್ಯತ್ಯಾಸ 100% ಆಗತ್ತೆ. ಈಗ ಏನು ನಾವು ಪಡಿತಿರುವಂತಹ ಬೇಸಿಕ್ ಸಿ ದರ್ಜೆಯವರಿಗೆ 34,500 ರೂಪಾಯಿ ಇದೆ, ಅದು ಕೇಂದ್ರ ಸರ್ಕಾರಿ ನೌಕರರಿಗೆ 64,800 ರೂಪಾಯಿ ಬೇಸಿಕ್ಗೆ ಡಬಲ್ ಆಗಿರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ತಾರತಮ್ಯ ತುಂಬ ಇದೆ. ಈ ವೇತನ ತಾರತಮ್ಯವನ್ನು ನಿವಾರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ 7th ಪೇ ಕಮಿಷನ್ ತನ್ನ ರಿಪೋರ್ಟ್ನಲ್ಲಿ ಕೇಂದ್ರ ಮಾದರಿ ವೇತನವನ್ನು ಜಾರಿ ಮಾಡಬೇಕು ಅಂತ ಹೇಳಿ ತಿಳಿಸಿತ್ತು. ಅದು 2027ರಲ್ಲಿ ಇಂಪ್ಲಿಮೆಂಟ್ ಆಗತ್ತೆ. ಈ ಬಗ್ಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಹಾಗೂ ಸರ್ಕಾರದಿಂದ ಸೂಚನೆಗಳು ಸಿಕ್ಕಿದೆ. ಮುಂದಿನ ವರ್ಷ ನಿಮಗೆಲ್ಲರಿಗೂ ಕೇಂದ್ರ ಮಾದರಿಯ ವೇತನ ಜಾರಿಯಾಗತ್ತೆ. ಈಗ ಪಡೆಯುತ್ತಿರುವಂಥ ಸಂಬಳ ಹಾಗೂ ಪಿಂಚಣಿಗಳು ಡಬಲ್ ಆಗತ್ತೆ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆನ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು